ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಸರ್ವರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಶಿವನ ಹಾಗೆ ಪಾರ್ವತಿಯ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ಹೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ನೋಡೋಣ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಮನಸ್ಸಿನಲ್ಲಿರುವ ಅನೇಕ ರೀತಿಯ ದ್ವಂದ್ವಗಳಿಗೆ ಉತ್ತರ ನೀಡೋದ್ರ ಜೊತೆಗೆ ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ. ಹಾಗಾದರೆ ಎಂದಿನಂತೆ ಗುರುವಿನ ಸ್ಮರಣೆ, ನೀವು ನಂಬಿದ ದೇವತೆಗಳ ಸ್ಮರಣೆಯೊಂದಿಗೆ ಈ ಎನರ್ಜಿಗೆ ಕನೆಕ್ಟ್ ಆಗಿ. ಸ್ನೇಹಿತರೆ, ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಸಮಯದ ಜೊತೆ ಹೋಗುವುದನ್ನು ನೀವು ಕಲಿಬೇಕು ಅನ್ನೋ ರೀತಿಯಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಸಮಯ ಸರಿಯಿಲ್ಲ ಅಂಥೇಳಿ ನಿಲ್ಲೋದಕ್ಕಿಂತ ನೀವು ಸಮಯದ ಜೊತೆ ಪರಿಸ್ಥಿತಿಗಳು ಏನೇ ಏಳು ಬೀಳು ತೋರಿಸಿದ್ರು ಕೂಡ ಆ ಸಮಯದ ಜೊತೆ ನೀವು ಸಾಗಲೇಬೇಕು. ಆ ಸಮಯ ನಿಮಗೆ ಸ್ಥಿರವಾಗಿ ನಿಲ್ಲೋದಿಲ್ಲ. ಒಂದು ಪರಿವರ್ತನೆಯನ್ನು ಕೊಡಲಿಕ್ಕೆ, ನಿಮ್ಮನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ಬಯಸ್ತಾ ಇದೆ. ಆದರೆ ನೀವೇ ಎಲ್ಲೋ ಒಂದು ರೀತಿಯಲ್ಲಿ ಕುಗ್ಗುತ್ತಾ ಇದ್ದೀರಾ. ನಿಮ್ಮ ಸಮಯ ಸರಿಯಾಗಿದೆ, ಸಮಯ ಸರಿಯಿಲ್ಲ ಅಂಥೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ. ಸಮಯ ಸರಿಯಾಗಿರೋದ್ರಿಂದನೇ ನಿಮ್ಮನ್ನು ಮುಂದೆ ತಗೊಂಡೋಗಿ ನಿಮಗೆ ಉತ್ತಮವಾದದ್ದನ್ನು, ವಿಶೇಷವಾದದ್ದನ್ನು ಕೊಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿರೋದ್ರಿಂದನೇ ಈಗ ನಿಮಗೆ ನಿಮ್ಮ ಎದುರಿಗಿರುವ ಸಮಯಗಳು, ಪರಿಸ್ಥಿತಿಗಳು ಏರಿಳಿತವನ್ನು ತಂದೊಡ್ಡಿವೆ ಅಂಥೇಳಿ ನಿಮಗೆ ಅನಿಸ್ತಾ ಇದೆ. ಆದರೆ ಸಮಯ ಬದಲಾವಣೆ ಆಗಬೇಕು ಅಂದರೆ ಕೆಲವು ಏರಿಳಿತಗಳನ್ನು ತಗೊಂಡೇ ನಿಮಗೆ ಒಂದು ಬಹುದೊಡ್ಡ ಬದಲಾವಣೆಯನ್ನು, ತಿರುವನ್ನು ತಂದುಕೊಡುತ್ತೆ. ಇದೇ ವಾಸ್ತವ ಸತ್ಯ. ಹಾಗಾಗಿ ಇಲ್ಲಿ ಯಾವುದೋ ಒಂದು ಸಮಸ್ಯೆ ಅತಿರೇಕಕ್ಕೆ ಹೋಗಿದೆ ಅಂದರೆ ಆ ಸಮಸ್ಯೆಯ ಕೊನೆಯ ಹಂತ ಬಂದಿದೆ ಅಂತ ಹೇಳಿ ಅರ್ಥ. ಹಾಗಾಗಿ ಇಲ್ಲಿ ಯಾವುದೇ ಒಂದು ವಿಚಾರಕ್ಕೂ, ಪರಿಸ್ಥಿತಿಗೂ, ಸಮಸ್ಯೆಗೂ ಧೃತಿಗೆಡುವ ಅವಶ್ಯಕತೆ ಇಲ್ಲ. ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಕೊಂಚ ಭಯವಾಗ್ತಿದೆ ಅಂತ ಹೇಳಿ ಅನ್ನಿಸ್ದಾಗ ಅದನ್ನು ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿ ನೀವು ನಿಶ್ಚಿಂತೆಯಿಂದ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಆ ಭಗವಂತನ ಕೃಪೆ, ಹಾಗೆ ನೀವು ನಂಬಿದ ಗುರುವಿನ ಕೃಪೆಯೊಂದಿಗೆ ಅಲ್ಲಿ ನಿಮಗೆ ಪರಿವರ್ತನೆ ಖಂಡಿತವಾಗಿಯೂ ಸಿಗುತ್ತೆ. ನಿಮ್ಮನ್ನು ಮುಂದೆ ತಗೊಂಡು ಹೋಗ್ತಾ ಇದೆ ಈ ಏರಿಳಿತದೊಂದಿಗೆ ಅಂದರೆ ಅಲ್ಲಿ ಒಂದು ಬದಲಾವಣೆ ನಿಮ್ಮ ಜೀವನಕ್ಕೆ ಒಂದು ತರುವ ಸಮಯ ಬಂದಿದೆ. ಹಾಗಾಗಿ ಏಳು ಬೀಳಿನೊಂದಿಗೆ, ಸುಖ ದುಃಖದೊಂದಿಗೆ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದೆ. ನಿಮ್ಮ ಆತ್ಮದ ಉದ್ದೇಶ ಈ ಸಮಯದಲ್ಲಿ ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಪ್ರಯತ್ನವನ್ನು ಪಡ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಕೆಲವೊಂದು ಜನರು ನಿಮ್ಮ ಜೀವನದಿಂದ ಹೊರ ಹೋಗ್ತಾ ಇದ್ದಾರೆ. ಹಾಗೆ ಕೆಲವರು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಅವರಿಂದ ಕೂಡ ಕೆಲವೊಂದು ಪಾಠಗಳನ್ನು ಕಲ್ತಿದ್ದೀರಾ. ನಿಮ್ಮನ್ನು ನೀವು ಸುಧಾರಣೆ ಮಾಡ್ಕೊಳ್ಳೋಕ್ಕೆ, ನಿಮ್ಮನ್ನು ನೀವು ಕಂಡುಕೊಳ್ಳೋಕ್ಕೆ ಅವರು ನಿಮಗೆ ಕೇವಲ ಒಂದು ಪಾಠವಾಗಿ ಕರ್ಮದ ರೂಪದಲ್ಲಿ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಬಂದ ಆ ವ್ಯಕ್ತಿಯಿಂದ ನೀವು ಬಹುದೊಡ್ಡ ಪರಿವರ್ತನೆಯನ್ನು ತಂದುಕೊಟ್ಟಿದ್ದೀರಾ. ಹಾಗೆ ಕೆಲವೊಂದು ಪಾಠಗಳನ್ನು ಕೂಡ ಕಲ್ತಿದ್ದೀರಾ. ಹಾಗೆ ಕೆಲವೊಂದು ಸಹಾಯ ನಿಮಗೆ ಸಿಕ್ಕಿದೆ. ಅದರಿಂದ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಮುಂದೆ ಜೀವನದಲ್ಲಿ ಭರವಸೆ ಮೂಡಿದೆ ಹೋಗಲಿಕ್ಕೆ. ಈ ಸಮಯ ನಿಮಗೆ ಏನೋ ಹೇಳಲಿಕ್ಕೆ ಬಯಸ್ತಾ ಇದೆ ಅನ್ನೋದೇ ಆದರೆ ಖಂಡಿತವಾಗಿಯೂ ಅದು ನಿಮ್ಮ ಕರ್ಮದ ಜೊತೆ ನಿಮ್ಮ ಒಂದು ಪರಿವರ್ತನೆಗೆ ಸಿದ್ಧತೆಯನ್ನು ಮಾಡಿಕೊಡ್ತಾ ಇದೆ. ಹಾಗಾಗಿ ಇಲ್ಲಿ ಯಾವುದೋ ಒಂದು ಸಮಸ್ಯೆ ಬಂದಿದೆ, ಯಾವುದೋ ಒಂದು ವ್ಯತಿರಿಕ್ತ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿ ಹೆದರಿ ನಿಲ್ಲುವ ಒಂದು ಮನಸ್ಥಿತಿಗೆ ನೀವು ಜಾರಬಾರ್ದು, ಕುಗ್ಗಬಾರ್ದು. ಧೈರ್ಯವಾಗಿ ಆ ಪರಿಸ್ಥಿತಿಯನ್ನು, ಆ ಒಂದು ಸಮಸ್ಯೆಯನ್ನು ಎದುರಿಸಿ ನೀವು ಮುನ್ನುಗ್ಗಲೇಬೇಕು. ಇದಕ್ಕೆ ಸುಸಮಯ ಬಂದಿದೆ. ಅಂದರೆ ನೀವು ಏನೊಂದು ತಿರುವು ಪಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾ ಇದ್ರು ಆ ತಿರುವು ಸಿಗ್ಬೋದು. ಇಲ್ಲ ಅಂದರೆ ನಿಮಗೆ ಬೇಕಾದದ್ದಕ್ಕಿಂತ ಹೆಚ್ಚೇ ವಿಶೇಷವಾದ ತಿರುವು ನಿಮಗೆ ಸಿಗ್ಬೋದು. ಯಾಕಂದರೆ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿರೋದ್ರಿಂದ ನಿಮಗೆ ಬೇಕಾದಕ್ಕಿಂತ ನಿಮಗೆ ಉತ್ತಮವಾದದ್ದನ್ನೇ, ವಿಶೇಷವಾದದ್ದನ್ನೇ ಕೊಡಲಿಕ್ಕೆ ಇಲ್ಲಿ ಗುರು ಬಯಸ್ತಾ ಇದ್ದಾರೆ. ಹಾಗಾಗಿ ಕೆಲವು ಸಿದ್ಧತೆಗಳು ನಡೀತಾ ಇದ್ದಾವೆ. ಹಾಗಾಗಿ ಕೆಲವು ವ್ಯತಿರಿಕ್ತ ಅನುಭವಗಳು ನಿಮ್ಮ ಜೀವನಕ್ಕೆ ಸಂಭವಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತದೆ. ಧೈರ್ಯವಾಗಿರಿ, ಗುರುವೇ ನಿಮಗೆ ಎಲ್ಲ ರೀತಿಯಲ್ಲೂ ಇಲ್ಲಿ ಸಹಾಯ ಮಾಡ್ತಾರೆ. ಅವರ ಶರಣದಲ್ಲಿ ದೃಢವಾದ ನಂಬಿಕೆ ಇಟ್ಟು ಮುಂದೆ ಸಾಗಿ. ನಿಮ್ಮ ಮನಸ್ಸಿನ ಆಳದಲ್ಲಿರುವ ಒಂದು ಮಹತ್ವದ ಆಸೆ ಈಗ ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದೆ. ಅಮಾವಾಸ್ಯೆಯ ನಂತರದಲ್ಲಿ ಅದರ ಅನುಭವ ನಿಮಗೆ ಉಂಟಾಗುತ್ತೆ. ಆ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವು ಕಾಣ್ತೀರಾ. ಹಾಗೆ ಅದು ಆಕರ್ಷಣೆ ಕೂಡ ನಿಮ್ಗೆ ಆಗ್ತಾ ಇದೆ. ಅಂದರೆ ಕೆಲವೊಂದು ಮೆಸೇಜ್ಗಳು ಹಾಗೆ ಸೂಚನೆಗಳು ನಿಮಗೆ ಯಾವ ರೀತಿ ಸಿಗ್ತವೆ ಅಂದರೆ, ನಿಮ್ಮ ಆಸೆ ಈಗ ಪೂರ್ಣಗೊಳ್ತಾ ಇದೆ, ನಾನು ಅದನ್ನು ಕೈ ಬಿಟ್ಬಿಟ್ಟಿದ್ದೆ, ಆಗೋದಿಲ್ಲ ಅಂಥೇಳಿ. ಆದರೆ ಈಗ ಆ ಆಸೆ ನನ್ನ ಜೀವನದಲ್ಲಿ ಈಡೇರ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಭರವಸೆ ಮೂಡುತ್ತೆ ಅಂತರಾತ್ಮದಿಂದ. ಅಲ್ಲಿಗೆ ನಿಮ್ಮೊಳಗಿನಿಂದ ಆ ಗುರುವಾಗಿರ್ಬೋದು, ದೈವಶಕ್ತಿಗಳಾಗಿರ್ಬೋದು ಕಾರ್ಯನಿರ್ವಹಿಸಿ ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸಲಿಕ್ಕೆ ಶುರು ಮಾಡಿದ್ದಾರೆ. ಅದು ಇಲ್ಲಿ ಕೆಲವರ ಎನರ್ಜಿಗೆ ಹೇಗಪ್ಪ ಅಂದರೆ, ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದಾರಲ್ಲ, ಆ ಆಸೆ ಕೈಗೂಡುತ್ತೆ. ಕೆಲವರಿಗೆ ಸಂತಾನದ ಫಲ ದೊರಕುತ್ತೆ. ಹಾಗೆ ಕೆಲವರಿಗೆ ಇಲ್ಲಿ ಕಂಕಣ ಭಾಗ್ಯದ ಒಂದು ಫಲ ದೊರಕುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಈ ಮೂರು ವಿಚಾರಗಳಲ್ಲಿ ಖಂಡಿತವಾಗಿಯೂ ಈ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ತಿರುವು ಸಿಗೋದ್ರ ಜೊತೆಗೆ ಆ ಆಸೆ ಪೂರ್ಣಗೊಳ್ಳುತ್ತೆ.
ಹಾಗೆ ನಿಮ್ಮ ಹಿಂದಿನ ಜನ್ಮದ ಅಥವಾ ಹಳೆಯ ಜೀವನದ ಕೆಲವೊಂದು ಕರ್ಮಗಳನ್ನು ನೀವೀಗ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀರಾ. ಅದು ನಿಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಸೇವೆಯಂತಹ ಮನುಷ್ಯತ್ವ, ಮಾನವೀಯತೆಯ ಗುಣಗಳನ್ನು ಬೆಳೆಸಿಕೊಳ್ಳೋದ್ರ ಜೊತೆಗೆ ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ದೀರಾ, ಆರಾಧಿಸ್ತಾ ಇದ್ದೀರಾ. ಅದು ಕೂಡ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದೆ. ನಿಮ್ಮ ಹಿಂದಿನ ಜನ್ಮದಲ್ಲಿರುವ ಒಂದು ಕೆಲವು ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ನಿಮಗೆ ಈ ಒಂದು ಆಶೀರ್ವಾದಗಳು ಸಹಾಯ ಮಾಡ್ತಾ ಇದ್ದಾವೆ. ನಿಮಗೆ ಒಳ್ಳೆಯದಾಗಬೇಕು, ಕೆಲವು ಕೆಲಸಗಳು ಕೈಗೂಡಬೇಕು, ಕೆಲಸ ಕಾರ್ಯಗಳಲ್ಲಿರುವ ಅಡ್ಡಿ ಆತಂಕಗಳು ದೂರವಾಗಬೇಕು, ಕೆಲವರ ಶತ್ರುತ್ವ ತುಂಬ ಪರಿಣಾಮಕಾರಿಯಾಗಿ ನಿಮಗೆ ಹಾನಿ ಉಂಟು ಮಾಡಿದೆ, ಅದು ದೂರವಾಗಬೇಕು, ನ್ಯಾಯ ಸಿಗಬೇಕು. ಈ ರೀತಿಯೆಲ್ಲ ನಿಮ್ಮ ಯಾವ ರೀತಿಯ ಪ್ರಾರ್ಥನೆಗಳಿದ್ವಲ್ವ ಅವಕ್ಕೆ ಈಗ ದೈವಿ ಶಕ್ತಿಗಳು ಹಾಗೆ ಮಾಸ್ಟರ್ಸ್ ಮತ್ತು ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಅವುಗಳಲ್ಲಿ ಪರಿವರ್ತನೆ ಕಾಣ್ತೀರಾ, ಹಾಗೆ ಈಗಾಗಲೇ ಕಂಡಿದ್ದೀರಾ, ಹಾಗೆ ಇನ್ನೂ ಭರವಸೆಯೊಂದಿಗೆ ಮುಂದೆ ಸಾಗ್ತಾ ಇದ್ದೀರಾ. ನೀವು ಅನುಭವಿಸಿದ ನೋವಾಗಿರ್ಬೋದು, ನಿರಾಶೆ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ಹಾಗೆ ಅನಾರೋಗ್ಯದ ಸಮಸ್ಯೆಯ ಬ್ಲಾಕೇಜ್ಗಳು ನಿಧಾನವಾಗಿ ಈಗ ದೂರವಾಗ್ತಾ ಇದ್ದಾವೆ. ಗುರುವಿನ ನಾಮಸ್ಮರಣೆ ಹಾಗೆ ಅವರ ಉದಯ ಸೇವನೆ, ಧಾರಣೆ ಆಗಿರ್ಬೋದು, ಹಾಗೆ ಇನ್ನೂ 10 ಹಲವು ದೇವರುಗಳಲ್ಲಿ ನೀವೇನು ನಂಬಿಕೆ ಇಟ್ಟು ಪೂಜಿಸ್ತಾ ಇದ್ದೀರಲ್ಲ, ಆ ಪೂಜೆಗಳು, ಆ ವ್ರತಗಳು, ಆ ಒಂದು ದೀಪಾರಾಧನೆ ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗಿಲ್ಲ. ಎಲ್ಲವೂ ನಿಮ್ಮ ಪರವಾಗಿ ಈ ರೀತಿಯಾಗಿ ಒಂದು ಮಾಸ್ಟರ್ಸ್ ಆಗಿರ್ಬೋದು, ಗಾರ್ಡಿಯನ್ಸ್ ಆಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ಔರಾ ಆಗಿರ್ಬೋದು, ಈ ರೀತಿಯಾಗಿ ನಿಮ್ಮ ಮೇಲೆ ಕೆಲಸ ಮಾಡಿ ನಿಮಗೆ ಸಹಾಯ ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದ್ದಾವೆ. ಅಂದರೆ ಕಾಣದ ಕೈಗಳು ನಿಮ್ಮ ಪರವಾಗಿ ಬಹಳನೇ ಕೆಲಸ ಮಾಡ್ತಾ ಇದ್ದಾವೆ. ನೀವು ಅವುಗಳನ್ನು ನಂಬಬೇಕು. ಅದೇ ರೀತಿ ಅದರ ಅನುಭವ ನಿಮಗೆ ಉಂಟಾಗ್ತಾ ಹೋಗುತ್ತೆ. ಭಯ ಇತ್ತು, ಆತಂಕ ಇತ್ತು ನಿಮ್ಮ ಆರೋಗ್ಯದ ವಿಚಾರದಲ್ಲಿ, ಈಗ ಮನಸ್ಸಿಗೆ ಶಾಂತಿ ಬರ್ತಾ ಇದೆ. ಗುರುವಿನ ಪಾದಗಳಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಂಡಿದ್ದೀರಾ, ಅಂದರೆ ಶರಣಾಗಿಸ್ಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿ ಅವರಿಲ್ಲದೆ ಜೀವನವೇ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಈಗ ಬದಲಾಗಿದ್ದೀರಾ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಭರವಸೆ ಆಗಿರ್ಬೋದು, ನಾನಿದ್ದೀನಿ, ನೀನು ಒಂಟಿ ಅಲ್ಲ ಅನ್ನೋ ರೀತಿಯಲ್ಲಿ ಬಾಬಾರವರ ಕಡೆಯಿಂದ ಕೆಲವೊಂದು ಭರವಸೆಗಳು ನಿಮಗೆ ಆಗಾಗ ಸಿಗ್ತಾ ಇದ್ದಾವೆ. ಇದರಿಂದ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆ ಕೂಡ ಕಾಣ್ತಾ ಇದೆ. ಆರ್ಥಿಕ ಅಥವಾ ಭಾವನಾತ್ಮಕವಾಗಿ ಗುರು ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚು ಆಶೀರ್ವಾದ ನಿಮಗೆ ಸಿಗ್ತಾ ಹೋಗುತ್ತೆ ಜೀವನದುದ್ದಕ್ಕೂ. ಎಲ್ಲಿಯವರೆಗೂ ಅವರಲ್ಲಿ ಸಂದೇಹ ರಹಿತರಾಗಿ ಶುದ್ಧವಾದ, ಭಾವನಾತ್ಮಕವಾದ, ದೃಢವಾದ ವಿಶ್ವಾಸದೊಂದಿಗೆ ಶರಣಾಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ತುಂಬ್ತಾ ಹೋಗುತ್ತೆ. ಸಾಯಿ ಕೃಪೆ ಅನ್ನೋದು ಅದು ಕೂಡ ಒಂದು ಬೆಳವಣಿಗೆಯ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಹಾಗೆ ನೀವು ಬಹಳ ಕಾಲದಿಂದ ಕಾಯ್ತಿದ್ದ ಸಂತೋಷದ ಸುದ್ದಿ ಬರುತ್ತೆ. ಅದು ಯಾರೋ ಮರಳಿ ಬರೋ ವಿಚಾರ ಆಗಿರ್ಬೋದು, ಇಲ್ಲ ಅಂದರೆ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ಒಂದು ತಿರುವು ಬೇಕಾಗಿತ್ತು, ಆ ವಿಚಾರ ಆಗಿರ್ಬೋದು, ಸಂತಾನದ ಒಂದು ಶುಭ ಸುದ್ದಿ ಆಗಿರ್ಬೋದು, ಸಂತಾನ ಆಗೋದಾಗಿರ್ಬೋದು, ಪಾಸಿಟಿವ್ ಆಗಿ ಬರೋದಾಗಿರ್ಬೋದು, ಹಾಗೆ ಒಂದು ಮದುವೆ, ಯಾವುದೋ ಒಂದು ವರ ನಿಮ್ಮನ್ನು ನೋಡಲಿಕ್ಕೆ ಬರೋದಾಗಿರ್ಬೋದು, ಒಂದು ವಧು ನಿಮಗೆ ಸಿಗೋದಾಗಿರ್ಬೋದು, ಈ ರೀತಿ ಕೂಡ ಆಗತ್ತೆ. ಇದರಿಂದ ನೀವು ನಿಮ್ಮ ಕುಟುಂಬ ತುಂಬ ಸಂತೋಷ ಪಡ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ನಿರೀಕ್ಷೆಯಲ್ಲಿ ನೀವು ಇದ್ದೀರಾ, ಅದು ಒಂದು ಉತ್ತಮ ಕೆಲಸದ ಒಂದು ವಿಚಾರಣೆ ಆಗಿರ್ಬೋದು, ಇಲ್ಲ ಕೆಲಸದಲ್ಲಿ ಒಂದು ಬದಲಾವಣೆ ಬೇಕು ಅಂತೇಳಿ ಏನೊಂದು ಭಗವಂತನಲ್ಲಿ ಅರ್ಜಿ ಸಲ್ಲಿಸಿದ್ರಲ್ಲ, ಆ ಅರ್ಜಿ ಪಾಸ್ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಮನೆ ಬದಲಾವಣೆ ವಿಚಾರ ಆಗಿರ್ಬೋದು, ಒಟ್ಟಾರೆಯಾಗಿ ನಿಮಗೆ ಒಂದು ಒಳ್ಳೇದು ಆಗ್ತಾ ಇದೆ. ಮನೆ ಬದಲಾವಣೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಒಂದು ದೇವಿ ದೇವಸ್ಥಾನ ಆಗಿರ್ಬೋದು, ಯಾವುದೇ ಒಂದು ದೇವಸ್ಥಾನ ಆಗಿರ್ಬೋದು ಇತ್ತು, ನೀವು ಅಲ್ಲಿ ಒಂದು ಹಣ್ಣುಕಾಯಿ ಸೇವೆ ಮಾಡಿಸಿ ಅಲ್ಲಿಂದ ನೀವು ಮುಂದಿನ ಮನೆಗೆ ಪ್ರವೇಶ ಮಾಡಬೇಕು. ಅದು ಸ್ವಂತ ಮನೆಗೆ ಹೋಗ್ತಾ ಇದ್ರೋ ಇಲ್ಲ ಮನೆ ಬದಲಾವಣೆ ಮಾಡ್ತಾ ಇದ್ರೋ, ಖಂಡಿತವಾಗಿ ಆ ದೇವಿಗೆ, ಆ ದೇವತೆಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿಯೇ ನೀವು ಅಲ್ಲಿಂದ ಹೊರಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಇಷ್ಟು ದಿನ ನೀವು ಅಲ್ಲಿ ವಾಸವಾಗಿದ್ದೀರಾ ಅಂದರೆ ನಿಮ್ಮ ರಕ್ಷಣೆ ಅಲ್ಲಿ ಇರುವ ಒಂದು ಸುತ್ತಮುತ್ತ ದೇವತೆಗಳೇ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಬಾಬಾರವರು ನಿಮಗೆ ಸೂಚಿಸ್ತಾ ಇದ್ದಾರೆ, ಆ ದೇವತೆಗೆ ಒಂದು ನಮನ ಸಲ್ಲಿಸುವ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿ ಅಲ್ಲಿಂದ ಹೊರಡಿ. ಸಂತಾನದ ವಿಚಾರ, ಇಲ್ಲ ಮದುವೆಯ ವಿಚಾರ, ಇಲ್ಲ ಯಾವುದೋ ಒಂದು ಅಭಿವೃದ್ಧಿ, ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು, ವ್ಯಾಪಾರ ಚೆನ್ನಾಗಾಗಬೇಕು, ಏನೇ ಅಡ್ಡಿ ಆತಂಕಗಳು, ಬ್ಲಾಕೇಜ್ಗಳು ಇದ್ದರೆ ದೂರವಾಗಬೇಕು ಅಂತೇಳಿ ಬಹಳ ಜನ ಹಂಬಲಿಸ್ತಾ ಇದ್ದಾರೆ. ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಇದೇ ನಿಮಗೆ ಒಂದು ಬಹಳ ಬೇಕಾಗಿರೋ ವಿಚಾರ ಆಗಿದೆ. ಇಲ್ಲಿ ನಿಮಗೆ ಒಂದು ಪರಿಹಾರ ಕೂಡ ಬರ್ತಾ ಇದೆ. ಯಾವ ರೀತಿ ಅಂದರೆ, ನಿಮ್ಮ ಕರ್ಮಗಳು ಶುದ್ಧವಾಗ್ತಾ ಇದ್ದಾವೆ, ಅದಕ್ಕೆ ತಕ್ಕ ಹಾಗೆ ಗುರುವಿನ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ನೀವು ಸಂತೋಷ ಮತ್ತು ಸಮೃದ್ಧಿಗೆ ಅರ್ಹರಾಗಿದ್ದೀರಾ. ಈಗ ನಿಮ್ಮ ಜೀವನದಲ್ಲಿ ಕೃತಜ್ಞತೆ ಮತ್ತು ಒಂದು ತೃಪ್ತಿಯ ವಿಚಾರ ಬರ್ತಾ ಇದೆ. ನೀವು ಕೇಳಿದ ಆಶೀರ್ವಾದ ಈಗ ನಿಮ್ಮ ದ್ವಾರವನ್ನು ತಟ್ತಾ ಇದೆ. ನಿಮ್ಮ ಪರಿಶ್ರಮದ ಫಲ ಈಗ ಸಿಗುವ ಸಮಯ ಕೂಡಿ ಬಂದಿದೆ. ಅದಕ್ಕೋಸ್ಕರ ಇಲ್ಲಿ ಗುರು ನಿಮ್ಮಿಂದ ಒಂದು ಸೇವೆಯನ್ನು ಮಾಡಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇದು ನಿಮ್ಮ ಕೆಲವು ಕರ್ಮಗಳ ಶುದ್ಧೀಕರಣವೂ ಆಗಿರ್ಬೋದು, ಹಾಗೆ ಕೆಲವು ಪಾಠಗಳು ಸಿಕ್ಕಿರ್ತಾವಲ್ವ, ಅದಕ್ಕೆ ಒಂದು ಕೃತಜ್ಞತೆಯೂ ಆಗಿರ್ಬೋದು. ಒಟ್ಟಾರೆಯಾಗಿ ನಿಮಗೆ ಜೀವನದಲ್ಲಿ ಏನು ಒಂದು ಒಳ್ಳೆಯದು ಸಿಗಲಿಕ್ಕೆ ಹೊರಟಿದೆಯೋ ಇಲ್ಲ ಸಿಕ್ಕಿದೆಯೋ ಅದಕ್ಕೆ ಕೃತಜ್ಞತೆಯ ರೂಪದಲ್ಲಿ ರಿಲ್ಯಾಕ್ಸ್ ಆಗಿ ಹಾಗೆ ನಂಬಿಕೆಯಿಂದ ಇಲ್ಲಿ ನೀವು ಕೆಲವೊಂದು ಕರ್ಮಗಳ ಬ್ಯಾಲೆನ್ಸನ್ನು ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಇದರಿಂದ ನಿಮ್ಮ ಹಿಂದಿನ ಜನ್ಮದ್ದಾಗಿರ್ಬೋದು ಇಲ್ಲ ಹಿಂದಿನ ದಿನಗಳದ್ದು ಅಂದರೆ ಜೀವನದ್ದಾಗಿರ್ಬೋದು ಕೆಲವು ಕರ್ಮಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತವೆ. ನಿಮ್ಮ ಕೈಯಾರೆ ಒಂದು ಬೇವಿನ ಮರವನ್ನು ನೆಡಬೇಕು. ಅದು ದಕ್ಷಿಣ ದಿಕ್ಕು ಇಲ್ಲವೇ ಪಶ್ಚಿಮ ದಿಕ್ಕಾಗಿರಬೇಕು. ಈ ದಿಕ್ಕಲ್ಲಿ ನೀವು ನೆಟ್ಟು
ಆ ಬೇವಿನ ಮರವನ್ನು ಪೂಜಿಸಿದರೆ ಗುರುವಿನ ಅನುಗ್ರಹ, ಆಶೀರ್ವಾದ ಹಾಗೆ ಮಾರ್ಗದರ್ಶನ ನಿಮಗೆ ಸಂಪೂರ್ಣವಾಗಿ ಭವಿಷ್ಯದುದ್ದಕ್ಕೂ ಸಿಗ್ತಾ ಹೋಗುತ್ತೆ. ಹಾಗೆ ಶನಿ ದೋಷ ನಿವಾರಣೆ ಆಗುತ್ತೆ. ಹಾಗೆ ರಾಹು ಕೇತು ದೋಷ ಕೂಡ ಇಲ್ಲಿ ನಿವಾರಣೆ ಆಗುತ್ತೆ. ದೃಷ್ಟಿ ದೋಷ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಆಗಿರ್ಬೋದು ಕಡಿಮೆ ಆಗ್ತಾ ಬರುತ್ತೆ. ಮನೆಯಲ್ಲಿರುವ ವಾಸ್ತು ದೋಷ ಕೂಡ ತಗ್ತಾ ಬರುತ್ತೆ. ಪೂರ್ವಜರ ಅಸಮಾಧಾನ, ಪಿತೃದೋಷ ಶಾಂತವಾಗ್ತಾ ಹೋಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ. ಆ ಮರದ ಸಾನ್ನಿಧ್ಯ ಮನಸ್ಸಿಗೆ ಶಾಂತಿ ಮತ್ತು ಆತ್ಮಬಲ ಕೊಡುತ್ತೆ. ಹಾಗಾಗಿ ಈ ಒಂದು ಪರಿಹಾರವನ್ನು ನೀವು ಇಲ್ಲಿ ಮಾಡಿಕೊಳ್ಳೇಬೇಕು ಅಂಥೇಳಿ ಬರ್ತಾ ಇದೆ. ನಿಮ್ಮ ಮನೆಯ ಸುತ್ತಮುತ್ತ ಜಾಗ ಇದೆ ಅಂದರೆ ನೀವು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿಗೆ, ನೀವು ನಿಮ್ಮ ಮನೆಯ ಮುಂಬಾಗಿಲಲ್ಲೇ ಆಗಿರ್ಬೋದು, ಇಲ್ಲ ಒಂದು ಸೈಡಿಗೆ ಜಾಗ ಇದೆ ಅಂದರೆ ಅಲ್ಲೂ ಕೂಡ ನೀವು ಬೇವಿನ ಮರವನ್ನು ನೆಟ್ಟು ದಿನನಿತ್ಯ 2 ದೀಪಗಳನ್ನು ಬೆಳಗಿಸುವ ಮೂಲಕ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಅದಕ್ಕೆ ಸರಿಯಾದ ಸಮಯಕ್ಕೆ ನೀರು ಹಾಕೋದು, ಈ ರೀತಿ ಪಾಲನೆ ಪೋಷಣೆ ಮಾಡ್ತಾ ಬಂದರೆ ಅದು ನಿಮ್ಮ ಈ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ತಾ ನಿಮ್ಮ ಜೀವನಕ್ಕೆ ಒಂದು ಸ್ಥಿರತೆ, ಆಧ್ಯಾತ್ಮಿಕ ಉನ್ನತಿಯನ್ನು ಕೊಡುತ್ತೆ. ಹಾಗೆ ಧನಲಾಭ, ಹಾಗೆ ಕುಟುಂಬದಲ್ಲಿ ಒಗ್ಗಟ್ಟು, ಸಂತಾನ, ಹಾಗೆ ಮದುವೆ ಯೋಗದಲ್ಲಿ ಅನುಕೂಲತೆಯನ್ನು ಮಾಡಿಕೊಡುತ್ತೆ. ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಕೂಡ ದೂರವಾಗ್ತಾ ಹೋಗುತ್ತೆ. ಬೆಳಗ್ಗೆ ಸಮಯದಲ್ಲಿ ದಿನನಿತ್ಯ ನೀವು ಈ ಮರದ ಬಳಿ ಕುಳಿತು 5 ನಿಮಿಷಗಳ ಕಾಲ ಧ್ಯಾನ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕತೆ ದೂರವಾಗೋದ್ರ ಜೊತೆಗೆ ಮನಸ್ಸಿಗೆ ಶಾಂತಿ ಸಿಗೋದ್ರ ಜೊತೆಗೆ ನಿಮ್ಮ ಜೀವನ ಯಾವ ರೀತಿ ಸಾಕ್ಷಿ ಆಗುತ್ತೆ ಅಂದರೆ, ನಾನು ಇಷ್ಟೆಲ್ಲ ನನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತೇಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತೀರ. ಅಷ್ಟರ ಮಟ್ಟಿಗೆ ನೀವು ನಿಮ್ಮ ಜೀವನ ಪ್ರಗತಿಯನ್ನು ಕಾಣುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಈ ಪರಿಹಾರ ನಿಮಗೋಸ್ಕರನೇ ಬರ್ತಾಯಿದೆ. ಕೆಲವರ ಎನರ್ಜಿ ಪ್ರಕಾರ ಮನೆ ಹತ್ತಿರ ಜಾಗ ಇಲ್ಲ ಅಂದರೆ ಯಾವುದಾದ್ರೂ ದೇವಸ್ಥಾನ, ಪಾರ್ಕಲ್ಲಾದರೂ ನೀವು ಈ ಗಿಡವನ್ನು ನೆಟ್ಟು ಅದರ ಪಾಲನೆ ಪೋಷಣೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆ ಮರದ ಬಳಿ ಹೋಗಿ ಆಗಾಗ 1-2 ದೀಪ ಇಲ್ಲವೇ 5 ನಿಮಿಷಗಳ ಕಾಲ ಮರದ ಬಳಿ ನಿಂತು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರುವ ಅಭ್ಯಾಸ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಅಂದರೆ ಆ ಮರವನ್ನು ನೀವೇ ನೆಟ್ಟಿರ್ತೀರ ಅಂದರೆ ಅದರ ಯೋಗಕ್ಷೇಮದ ಭಾರ ನಿಮ್ಮದೇ ಆಗಿರುತ್ತೆ. ನಿಮ್ಮ ಎನರ್ಜಿಗೆ ಅದರ ಎನರ್ಜಿ ಕನೆಕ್ಟ್ ಆಗಿರೋದ್ರಿಂದ ನೀವು ಯಾವಾಗಲೇ ಹೋದರೂ ಆ ಮರ ನಿಮ್ಮನ್ನು ಗುರುತಿಸುತ್ತೆ. ಹಾಗಾಗಿ ನಿಮ್ಮ ಒಂದು ಯಾವುದೇ ಒಂದು ಪ್ರಾರ್ಥನೆ ಆದರೂ ಅದನ್ನು ಆಲಿಸುತ್ತೆ. ಹಾಗಾಗಿ ಅದಕ್ಕೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗಿರುತ್ತೆ. ನೀವು ಅದನ್ನು ಮಾಡ್ತಾ ಬನ್ನಿ. ಅಂದರೆ ಒಂದು ಪ್ರಕೃತಿಯ ಜೊತೆ ಅವಿನಾಭಾವ ಸಂಬಂಧ ಹೊಂದೋದು ಅಂತಾರಲ್ಲ, ಈ ರೀತಿಯಾಗಿ ನಿಮ್ಮನ್ನು ಬೆಸೆದುಕೊಳ್ಳುವಂತೆ ಮಾಡ್ತಾ ಇದ್ದಾರೆ ಇಲ್ಲಿ ಬಾಬಾ ಪ್ರಕೃತಿಯೊಂದಿಗೆ. ಇದು ನಿಮ್ಮ ಕರ್ಮವನ್ನು ಅನೇಕ ರೀತಿಯಲ್ಲಿ ಶುದ್ಧೀಕರಣ ಮಾಡೋದ್ರ ಜೊತೆಗೆ ನನ್ನ ಜೀವನದಲ್ಲಿ ಆಗೋದೇ ಇಲ್ಲ, ಕೆಲವೊಂದು ಕೆಲಸಗಳು ನಾನು ಅಂದ್ಕೊಂಡಿದ್ದೇ ಆಗೋದಿಲ್ಲ, ನನ್ನ ಜೀವನನೇ ಇಷ್ಟ ಆಗೋಗ್ಬಿಡ್ತು ಅನ್ನೋ ರೀತಿಯಲ್ಲಿ ನೀವೇನು ನಿಮ್ಮನ್ನು ಬೈಕೊಳ್ತಾ ಇದ್ದೀರಲ್ಲ ಅದು ತಪ್ಪತ್ತೆ. ಅಂದರೆ ಅದಕ್ಕೆ ವಿರುದ್ಧವಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚೇ ವಿಶೇಷವಾದದ್ದು ನಿಮಗೆ ಸಿಗ್ತಾ ಹೋಗುತ್ತೆ. ಆವಾಗ ನೀವೇ ಅಂದ್ಕೊಳ್ತೀರಾ, ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚೇ ನನಗೆ ಒಳ್ಳೆಯದಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅನುಭವ ಆಗುತ್ತೆ. ಈ ರೀತಿ ಪರಿಹಾರ ಮಾಡ್ಕೊಳ್ಳಿ. ಮನೆ ಹತ್ತಿರ ಜಾಗ ಇದ್ದರೂ ಮುಂದ್ಗಡೆ ಹಾಕ್ಕೊಳ್ಬೋದು, ಮನೆ ಎದುರುಗಡೆ ದಕ್ಷಿಣ ದಿಕ್ಕಿಗೆ, ಇಲ್ಲವೇ ಪಶ್ಚಿಮ ದಿಕ್ಕು, ದಕ್ಷಿಣ ದಿಕ್ಕು ಯಾವ ಕಡೆ ಇದೆ ನೋಡಿ ಆ ಕಡೆ ನೀವು ಹಾಕ್ಕೊಂಡು ಅದನ್ನು ದಿನನಿತ್ಯ ಪೂಜೆ ಮಾಡ್ಬೋದು. ಮನೆ ಸುತ್ತಮುತ್ತ ತುಂಬ ಜಾಗ ಇದೆ, ನಾವು ಸ್ವಂತ ಮನೆಯಲ್ಲಿದ್ದೀವಿ ಅಂದರೆ, ಇಲ್ಲ ನಾನೊಂದು ಪಾಟಲ್ಲೇ ಇಟ್ಟು ನಾನು ಒಂದು ಸುಮಾರು ವರ್ಷಗಳ ಕಾಲ ಪೂಜೆ ಮಾಡ್ತೀನಿ, ನಾನು ಸ್ವಂತ ಮನೆ ಕಟ್ಟಿಸ್ತೀನಿ ಆದಷ್ಟು ಬೇಗ ಭಗವಂತನ ಆಶೀರ್ವಾದದಿಂದ, ಆಗ ಅದನ್ನು ನಾನು ತಗೊಂಡೋಗಿ ಅದಕ್ಕೊಂದು ಸ್ಪೇಸ್ ಮಾಡಿ ಆ ಜಾಗದಲ್ಲಿ ನಾನು ಅದನ್ನು ಇಟ್ಟು ಪೂಜೆ ಮಾಡ್ತೀನಿ ಅನ್ನೋ ಸಂಕಲ್ಪದೊಂದಿಗೂ ಕೂಡ ನೀವು ಆ ರೀತಿ ಒಂದು ಬೇವಿನ ಸಸಿಯನ್ನು ತಂದು ಒಂದು ಪಾಟಲ್ಲಿಟ್ಟು ದಕ್ಷಿಣ ದಿಕ್ಕಿಗೆ ಇಲ್ಲ ಪಶ್ಚಿಮ ದಿಕ್ಕಿಗೆ ಇಟ್ಟು ಪೂಜೆ ಮಾಡಲಿಕ್ಕೆ ಶುರು ಮಾಡಿದರೆ ಖಂಡಿತ ಈ ನೀವು ಸ್ವಂತ ಮನೆಯ ಕಟ್ಟುವ ಕನಸು ಕೂಡ ನನಸಾಗಬಹುದು, ಆಗತ್ತೆ. ಯಾಕಂದರೆ ನಿಮ್ಮ ಸಂಕಲ್ಪವೇ ಆಗಿದೆಯಲ್ಲ, ನಾನೊಂದು ಸ್ವಂತ ಮನೆ ಆದರೆ, ನೆಲೆ ಆದರೆ ಆ ಜಾಗದಲ್ಲಿ ನನ್ನ ಪ್ರತಿಷ್ಠಾಪನೆ ಮಾಡ್ತೀನಿ, ಈಗ ನನ್ನ ಕೈಲಾಗೋದು ಒಂದು ಪಾಟಲ್ಲಿಟ್ಟು ಪೂಜೆ ಮಾಡೋದು, ಹಾಗಾಗಿ ನಾನು ಮಾಡ್ತೀನಿ ಅಂತ ಹೇಳಿ ನೀವು ಒಂದು ಸಂಕಲ್ಪದೊಂದಿಗೆ ಪೂಜೆ ಶುರು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ದೋಷಗಳಿಂದ ಮುಕ್ತವಾಗೋದ್ರ ಜೊತೆಗೆ ಪ್ರಕೃತಿಗೆ ಕನೆಕ್ಟ್ ಆಗ್ತೀರಿ. ಪ್ರಕೃತಿಗೆ ನೀವು ಕನೆಕ್ಟ್ ಆಗಿ ಅದರ ಆಶೀರ್ವಾದವನ್ನು ಸಂಪಾದನೆ ಮಾಡಿದರೆ ಅಂದರೆ ಖಂಡಿತವಾಗಿಯೂ ಆ ಮಾರ್ಗದರ್ಶನ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ತಂದುಕೊಡುತ್ತೆ ಅಂತೇಳಿ ನಿಮಗೆ ಮುಂದಿನ ಹಂತದಲ್ಲಿ ತಿಳಿತಾ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಕೈಲಾದರೆ ಈ ಸೇವೆಯನ್ನು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಈಗಾಗಲೇ ನಾನು ಇದನ್ನು ಮಾಡ್ತೀನಿ ಅನ್ನುವ ಎನರ್ಜಿ ಜನರು ಕೂಡ ಇಲ್ಲಿ ಸಂಪರ್ಕಕ್ಕೆ ಬಂದಿದ್ದಾರೆ. ಖಂಡಿತ ನಿಮ್ಮ ಮನಸ್ಸಿಗೆ ಬಂದಿದೆ ಅಂದರೆ ಇದನ್ನು ಹೇಗಾದರೂ ನೀವು ಮಾಡಿ. ಒಳ್ಳೆಯ ಪ್ರಯತ್ನ ನೀವು ಮಾಡುವ ಮನಸ್ಸು ನೀವು ಮಾಡಿದರೆ ಆ ಪ್ರಯತ್ನಕ್ಕೆ ತಕ್ಕ ಹಾಗೆ ನೀವು ನಂಬಿದ ಗುರು, ದೈವಶಕ್ತಿ, ಪ್ರಕೃತಿಯ ಶಕ್ತಿ ಕನೆಕ್ಟ್ ಆಗಿ ನಿಮಗೆ ಆ ವಿಚಾರಕ್ಕೆ ದಾರಿ ಮಾಡಿಕೊಟ್ಟು ನಿಮಗೆ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಕೊಡುತ್ತೆ, ಸಹಾಯ ಮಾಡುತ್ತೆ, ಮಾರ್ಗದರ್ಶನ ನೀಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಮುನ್ನುಗ್ಗು, ಪ್ರಾಮಾಣಿಕ ಪ್ರಯತ್ನ ಮಾಡು, ನಿನ್ನ ಜೊತೆ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ. ರಾಹು ದೋಷ ಇದೆ, ಇಲ್ಲ ಇನ್ಯಾವುದೇ ರೀತಿ ಒಂದು ಗ್ರಹದ ದೋಷ ಇದೆ, ಗುರುಬಲ ಇಲ್ಲ, ಹಾಗೆ ಹೀಗೆ ಏನೇನೋ ನಿಮಗೆ ಹೇಳಿದಾರಲ್ವ. ಈ ಗ್ರಹಗಳ ಒಂದು ಗ್ರಹಗತಿಯನ್ನು ಬದಲಾವಣೆ ಮಾಡ್ಕೊಳ್ಬೇಕಾದ್ರೂ ಉತ್ತಮವಾದ
ಕೆಲಸ ಕಾರ್ಯಗಳು ನಿಮ್ಮಿಂದ ಆದರೆ ಆಯಿತು. ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಲಿಕ್ಕೆ ನನ್ನ ಹತ್ರ ಹಣ ಇಲ್ಲ, ಅವರು ಆ ಹೋಮ ಹೇಳಿದ್ದಾರೆ, ಈ ರೀತಿ ಶಾಂತಿ ಹೇಳಿದ್ದಾರೆ, ಗ್ರಹ ಶಾಂತಿ ಹೇಳಿದ್ದಾರೆ, ನಮ್ಗೆ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಚಿಂತೆ ಮಾಡೋದು ಬೇಡ. ಭಗವಂತನ ಚಿಂತನೆಯೊಂದಿಗೆ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ. ಯಾಕಂದರೆ ಈ ಪ್ರಕೃತಿಯಲ್ಲಿರುವ ಅನೇಕ ರೀತಿಯ ಗಿಡ ಮರಗಳಲ್ಲೇ ಆ ಗ್ರಹಗಳು ಇದ್ದಾವೆ. ಅವುಗಳ ಒಂದು ಗಿಡಗಳನ್ನು ನೀವು ಪೂಜೆ ಮಾಡಿದರೂ ಕೂಡ, ಅಂದರೆ ಆ ಗ್ರಹಕ್ಕೆ ಸಂಬಂಧಪಟ್ಟ ಒಂದು ಗಿಡವನ್ನು ಆರಾಧನೆ ಮಾಡಿದರೂ ಕೂಡ, ನಿಮ್ಮ ಕೈಲಾದರೆ ಬೆಳಗ್ಗೆ ಎದ್ದು ಇಲ್ಲ ಸಂಜೆ ಹೊತ್ತು ಹೋಗಿ ಒಂದು ದೀಪ ಬೆಳಗಿಸಿ ಒಂದು ಪ್ರಾರ್ಥನೆಯನ್ನು ಮಾಡುವ ಅಭ್ಯಾಸವನ್ನು ಮಾಡಿಕೊಂಡ್ರೂ ಕೂಡ ನಿಮಗೆ ಗ್ರಹ ದೋಷಗಳು ದೂರವಾಗ್ತಾ ಹೋಗುತ್ತವೆ. ಯಾಕಂದರೆ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಿಮಗೆ ಆ ದೋಷ ಇದೆ, ಈ ದೋಷ ಇದೆ, ಹಾಗಾಗಿ ಈ ಪೂಜೆ ಮಾಡಬೇಕು, ಆ ಹೋಮ ಮಾಡಿಸ್ಬೇಕು, ಆಗ ಅದು ಪರಿಹಾರ ಆಗುತ್ತೆ ಅಂತೇಳಿ ಕೆಲವು ಪೂಜೆಗಳನ್ನು ಸೂಚನೆ ಮಾಡಿದ್ದಾರೆ. ನೀವು ಎಲ್ಲಿ ಹೋಗಿ ವಿಚಾರಿಸಿದಿರೋ ಅಲ್ಲಿ ಅಂತಹ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ ನಿಮಗೆ ಹಣ ಇಲ್ಲ ಹೋಗೋಕ್ಕೆ ಸಮಯ ಇಲ್ಲ, ಏನೇನೋ ಒಂದು ಅಡ್ಡಿ ಆತಂಕಗಳು ಬರ್ತಾ ಇದ್ದಾವೆ. ಹಾಗಾಗಿ ಈ ರೀತಿ ಮನಸ್ಥಿತಿ ಗೊಂದಲದಲ್ಲಿ ನೀವು ಇದ್ದೀರಾ. ಹಾಗಾಗಿ ಇಲ್ಲಿ ಗುರುವಿನಿಂದ ಈ ರೀತಿ ಒಂದು ಸೂಚನೆ ನಿಮಗೆ ಈಗ ಸಿಗ್ತಾ ಇದೆ. ದಿನನಿತ್ಯ ಪ್ರಕೃತಿಯನ್ನು ನೆನಪು ಮಾಡಿಕೊಂಡು ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಪಂಚಭೂತಗಳ ಸ್ಮರಣೆಯನ್ನು ಮಾಡಿಕೊಂಡು ನೀರನ್ನು ನೋಡ್ತೀರಾ, ನೀರಿಗೆ ಒಂದು ನಮಸ್ಕಾರ ಮಾಡ್ತೀರಾ. ಅಂದರೆ ನೀವು ಒಂದು ಗ್ಲಾಸಲ್ಲಿ ನೀರು ಕುಡಿತೀರಾ ಅಂದರೆ ಆ ನೀರು ಕುಡಿಬೇಕಾದರೂ ನೀವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಿನ್ನಿಂದ ನನ್ನ ಒಂದು ಜೀವ ಕಣಗಳು ಒಂದು ಚೇತನವನ್ನು ಪಡ್ಕೊಳ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೊಂಡು, ನಿನ್ನಿಂದ ನನ್ನಲ್ಲಿರುವ ಅನೇಕ ರೀತಿಯ ದೋಷಗಳು ರಿಮೂವ್ ಆಗ್ತಾ ಇದ್ದಾವೆ, ಹೊರಗೆ ಹೋಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕೂಡ ಫೀಲ್ ಮಾಡಿಕೊಂಡು ಆ ನೀರನ್ನು ನೀವು ಸಂಪೂರ್ಣವಾಗಿ ಕುಡಿದ್ರೂ ಕೂಡ ಆ ಒಂದು ಪಂಚಭೂತಗಳಲ್ಲಿ ಒಂದು ಶಕ್ತಿಯಾದ ಆ ನೀರಿನ ಶಕ್ತಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಇದು ನಡೆಯುತ್ತೆ. ಅದೇ ರೀತಿ ಗಾಳಿಯನ್ನು ಸೇವನೆ ಮಾಡಬೇಕಾದ್ರೂ ಗಾಳಿಗೂ ಕೂಡ ಇದೇ ರೀತಿ ಹೇಳ್ಕೊಂಡಾಗ ಕೂಡ ಅಲ್ಲೂ ಕೂಡ ನೀವು ಹೀಲು ಆಗ್ತೀರಾ, ಪ್ರೊಟೆಕ್ಟು ಆಗ್ತೀರಾ. ಹಾಗೆ ಮಣ್ಣಿನ ಮೇಲೆ, ನೆಲದ ಮೇಲೆ ಸ್ವಲ್ಪ ಹೊತ್ತು ಚಪ್ಪಲಿಯನ್ನು ಬಿಟ್ಟು ನೀವು ನಡೆಯೋ ಅಭ್ಯಾಸವನ್ನು ಮಾಡಿಕೊಂಡಾಗ ಆ ಭೂಮಿ ತಾಯಿಯಲ್ಲೂ ಕೂಡ ನೀವು ಇದೇ ರೀತಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅಲ್ಲೂ ಕೂಡ ನೀವು ಹೀಲು ಆಗ್ತೀರಾ, ಪ್ರೊಟೆಕ್ಟು ಆಗ್ತೀರಾ. ಇದೇ ರೀತಿ ಅಗ್ನಿಯ ಮುಂದೆ ಕುಳಿತಾಗ, ಒಲೆ ಹತ್ತಿಸಿ ನೀವು ಅಡುಗೆ ಮಾಡೋ ಸಮಯ ಆಗಿರ್ಬೋದು, ಇನ್ನು ಯಾವುದೋ ರೀತಿಯ ಒಂದು ಅಗ್ನಿ ಹತ್ರ ಹೋಗುವಂಥ ಸಂದರ್ಭ ಬಂದ ಸಮಯದಲ್ಲಿ ನೀವು ಅಲ್ಲೂ ಕೂಡ ಅಗ್ನಿದೇವನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಪಂಚಭೂತಗಳಲ್ಲಿ ಒಂದಾದ ಆ ಅಗ್ನಿಯೂ ಕೂಡ ನಿಮ್ಮನ್ನು ಹೀಲು ಮಾಡುತ್ತೆ, ಪ್ರೊಟೆಕ್ಟು ಮಾಡುತ್ತೆ. ಹಾಗೆ ಆಕಾಶವನ್ನು ನೀವು ನೋಡಲೇಬೇಕು. ಯಾವಾಗಲಾದರೂ ಬೆಳಗ್ಗೆ ಆಗುತ್ತೋ ಇಲ್ಲ ರಾತ್ರಿ ಮಲಗೋದಕ್ಕಿಂತ ಮೊದಲೇ ಆಗುತ್ತೋ, ತಲೆ ಎತ್ತಿ ನೀವು ಆಕಾಶವನ್ನು ನೋಡಿ ಒಂದು ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಅಲ್ಲಿರುವ ನಕ್ಷತ್ರ, ನೀಲಿಯಾದ ಶುದ್ಧವಾದ ಬಣ್ಣ ಆಗಿರ್ಬೋದು, ಹಾಗೆ ಮತ್ತು ಅಲ್ಲಿ ಚಂದ್ರ, ಸೂರ್ಯ, ಈ ರೀತಿಯಾಗಿ ನೀವು ಯಾವಾಗ ನೋಡ್ತೀರ ಆ ಸಮಯದಲ್ಲಿ ಕಾಣ್ತಾವಲ್ವ ಆ ಶಕ್ತಿಗಳು, ಅವು ಕೂಡ ಪಂಚಭೂತಗಳೇ, ಅವು ಕೂಡ ನಮ್ಮ ಕಣ್ಣಿಗೆ ಕಾಣ್ತಾ ಇರುವ ದೈವ ಶಕ್ತಿಗಳು. ಅವುಗಳಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿ ಆ ಆಕಾಶ ತತ್ವದ ಶಕ್ತಿ ಕೂಡ ನಿಮ್ಮನ್ನು ಹೀಲು ಮಾಡುತ್ತೆ, ಪ್ರೊಟೆಕ್ಟು ಮಾಡುತ್ತೆ. ಈ ರೀತಿ ಸಮಯ ನಿಮಗಿಲ್ಲ. ಹಾಗಾಗಿ ಎಲ್ಲೆಲ್ಲೋ ಒತ್ತಡಕ್ಕೆ ಜಾರಿ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಲ್ದಾಡ್ತಾ ಇದ್ದೀರಾ. ಮನುಷ್ಯರನ್ನು ನಂಬೋದಕ್ಕಿಂತ ಇಲ್ಲೇ ಇರುವ ದೈವ ಶಕ್ತಿಗಳೇ ಆವರಿಸಿರುವ ಈ ಪ್ರಕೃತಿಯನ್ನಾಗಿರ್ಬೋದು, ಈ ಪಂಚಭೂತಗಳ ಶಕ್ತಿಯನ್ನಾಗಿರ್ಬೋದು ನೀವು ಯಾವಾಗ ಮನಗಾಣ್ತೀರೋ, ಇವುಗಳು ಶಕ್ತಿ, ಇವುಗಳು ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತವೆ, ಇವುಗಳಿಗೆ ನಾವು ಕನೆಕ್ಟ್ ಆಗಬೇಕು ಅಂತೇಳಿ ನೀವು ಯಾವಾಗ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ತೀರೋ ಆಗ ನೀವು ಭಿನ್ನವಾಗಿ ಕಾಣ್ತೀರ. ಯಾವ ರೀತಿ ಅಂದರೆ, ಯಾವುದೇ ರೀತಿಯ ಒಂದು ವ್ಯರ್ಥವಾಗಿ ಮಾತಾಡೋ ಜನರಾಗಿರ್ಬೋದು, ಇಲ್ಲ ಅಸಂಬದ್ಧವಾಗಿ ಮಾತಾಡೋ ಜನರಾಗಿರ್ಬೋದು, ಏನೇನೋ ಹೇಳಿ ದಿಕ್ಕು ತಪ್ಪಿಸುವ ಜನರಾಗಿರ್ಬೋದು, ಅಂಥವರ ಸಂಪರ್ಕ ಕಡಿತಗೊಳ್ತಾ ಹೋಗುತ್ತೆ, ಇಗ್ನೋರ್ ಮಾಡ್ತಾ ಹೋಗ್ತೀರಾ. ಅವರ ಸಂಪರ್ಕ ಕಡಿತಗೊಂಡಂತೆ ಈ ಸಂಪರ್ಕ ಹೆಚ್ಚಾಗ್ತಾ ಹೋದಾಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ದೋಷಗಳನ್ನು, ಬ್ಲಾಕೇಜ್ಗಳನ್ನು, ಅಡ್ಡಿ ಆತಂಕಗಳನ್ನು, ಕರ್ಮದಿಂದ ಉಂಟಾದ ಕೆಲವು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಹೀಲ್ ಕೂಡ ಆಗ್ತೀರಾ. ಹಾಗೆ ಮಾನಸಿಕ ಹಾಗೆ ದೈಹಿಕ ಸದೃಢತೆಯೊಂದಿಗೆ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ದೀರೋ ಅದನ್ನು ಪಡ್ಕೊಳ್ಳೋಕ್ಕೆ, ಆ ಗುರಿ ಮುಟ್ಲಿಕ್ಕೆ ಇದೇ ಶಕ್ತಿಗಳು ನಿಮ್ಮ ಪರವಾಗಿ ಕಾಣದ ಕೈಗಳ ರೂಪದಲ್ಲಿ ಸಹಾಯ ಮಾಡ್ತವೆ. ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ತವೆ. ನಿಮಗೆ ಇದರ ಅನುಭವ ಆಗ್ತಾ ಹೋಗುತ್ತೆ ಯಾವಾಗ ಈ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತೀರಿ. ಯಾಕಂದರೆ ಇಲ್ಲಿ ನಿಮಗೆ ಈ ಎನರ್ಜಿಯ ಅಗತ್ಯ ಇದೆ, ಈ ಸಂದೇಶ ನಿಮಗೆ ಸಿಕ್ಕಿದೆ ಅಂದರೆ ಆ ಎನರ್ಜಿಗಳು ನಿಮ್ಮನ್ನು ಆಹ್ವಾನಿಸ್ತಾ ಇದ್ದಾವೆ. ನನ್ನನ್ನು ನಂಬು, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತೇಳಿ. ನೀವು ಅವುಗಳನ್ನು ನಂಬದೇ ಇದ್ದರೆ ಅವುಗಳು ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ಅವು ನೋಡ್ತಾ ಇರ್ತವೆ ಮೂಕ ಪ್ರೇಕ್ಷಕನಂತೆ. ನೀವು ಯಾವಾಗ ಅವುಗಳ ಹತ್ರ ಕೈ ಚಾಚ್ತೀರೋ ಅವುಗಳ ಆಶೀರ್ವಾದ ಆಗಿರ್ಬೋದು, ಅವುಗಳ ಒಂದು ರಕ್ಷಣೆ ಆಗಿರ್ಬೋದು, ಮಾರ್ಗದರ್ಶನ ಆಗಿರ್ಬೋದು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಯಾವ ರೀತಿ ಒಂದು ಮನಸ್ಥಿತಿ ಆಗಿಬಿಟ್ಟಿದೆ ಅಂದರೆ, ಎಷ್ಟಾದರೂ ಹಣ ಖರ್ಚಾಗಲಿ ನೆಮ್ಮದಿ ಬೇಕು ಅನ್ನೋ ರೀತಿಯಲ್ಲಿ ಬಯಸ್ತಾ ಇದ್ದೀರಾ, ಇಲ್ಲ ಎಷ್ಟಾದರೂ ಹಣ ಖರ್ಚಾಗಲಿ ಸಂತಾನ ಬೇಕು, ಮದುವೆ ಆಗಬೇಕು, ಕೆಲಸ ಸಿಗಬೇಕು, ಈ ರೀತಿಯಾಗಿ ಹಣವನ್ನೇ ಟಾರ್ಗೆಟ್ ಮಾಡಿ ಆ ಹಣದ ಮೂಲಕ ನೀವು ಕೆಲವೊಂದು ಸಂತೋಷ, ಸುಖ, ನೆಮ್ಮದಿಯನ್ನು ಪಡ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀರಾ. ಇಲ್ಲಿ ಹಣದಿಂದ ಸುಖ, ಶಾಂತಿ, ನೆಮ್ಮದಿ ಸಿಗೋದಿಲ್ಲ ಅಂಥೇಳಿ ಗುರುವು ನೇರವಾಗಿ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಣದಿಂದ ಸಂತೋಷ ಸಿಗೋದಿಲ್ಲ, ನಿನ್ನ ಮನಸ್ಥಿತಿಯಿಂದ ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯ ಗುಣಗಳಿಂದ ನೀನು ಯಾವಾಗ ಈ ಪ್ರಕೃತಿಗೆ ಕನೆಕ್ಟ್ ಆಗ್ತೀಯೋ ಆಗ ನೀನು ಅಂದ್ಕೊಂಡಿರುವ ಎಲ್ಲ ವಿಚಾರಗಳು ಕೈಗೂಡೋದ್ರ ಜೊತೆಗೆ
ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಬೆಲೆ, ಒಂದು ನೆಲೆ, ಗೌರವ ಎಲ್ಲವೂ ಸಿಗ್ತಾ ಹೋಗ್ತವೆ. ಅದ್ರ ಜೊತೆಗೆ ಸಂಯಮ, ತಾಳ್ಮೆ, ನೆಮ್ಮದಿ, ಆರೋಗ್ಯ, ನೀವು ಬಯಸಿದ ಸಮೃದ್ಧಿ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಹೋಗುತ್ತೆ. ಎಲ್ಲಿ ಒಳ್ಳೆಯದಿರುತ್ತೋ ಅಲ್ಲಿ ಒಳ್ಳೆಯದೇ ಬಂದೇ ಬರುತ್ತೆ, ಎಲ್ಲಿ ಕೆಟ್ಟದಿರುತ್ತೋ ಅಲ್ಲಿ ಕೆಟ್ಟದ್ದು ಆಗೇ ಆಗುತ್ತೆ ಅಲ್ವಾ. ಅಂದರೆ ಆಕರ್ಷಣೆ, ನೀವು ಏನು ಮಾಡ್ತೀರೋ, ನೀವು ಆಕರ್ಷಣೆ ಬಿಂದು ಒಳ್ಳೆಯದಾಗಿದ್ದೀರೋ ಇಲ್ಲ ಕೆಟ್ಟದಾಗಿದ್ದೀರೋ ಅದರ ಆಧಾರದ ಮೇಲೆ ನಿಮ್ಮ ಕಡೆ ಅವುಗಳು ಆಕರ್ಷಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಒಂದು ತಿಳುವಳಿಕೆಯ ಸಂದೇಶವನ್ನು, ಉಪದೇಶವನ್ನು ಕೊಡ್ತಾ ಇದ್ದಾರೆ. ಇದನ್ನು ನೀವು ಯಾವ ರೀತಿ ಕನ್ವರ್ಟ್ ಮಾಡಿ ತಗೊಂಡು ಯಾವ ರೀತಿ ಇದನ್ನು ನೀವು ನಂಬಿಕೆಯಿಂದ ಮಾಡ್ಕೊಳ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಕರ್ಮ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ತಾ ಹೋಗುತ್ತೆ. ಅಂದರೆ ಕೆಟ್ಟ ಕರ್ಮವನ್ನು ರಿಲೀಸ್ ಮಾಡ್ತಾ ಹೋಗಿ ಒಳ್ಳೆಯ ಕರ್ಮಗಳನ್ನು ಕೂಡ್ತಾ ಬರುತ್ತೆ. ಆಗ ನಿಮ್ಮ ಜೀವನದಲ್ಲಿ ಹೊಸದೊಂದು ಅನುಭವ, ಹೊಸದೊಂದು ದಾರಿ, ಕೆಲವರು ದೂರ ಆಗೋದು, ಕೆಲವರು ಹತ್ತಿರ ಆಗೋದು, ಅದರಿಂದ ಕೆಲವು ಪಾಠ ಸಿಗೋದು, ಕೆಲವರು ದೂರ ಆದಾಗ ನೀವು ಒಂಟಿ ಅಂದ್ಕೊಂಡಂಥ ಸಂದರ್ಭದಲ್ಲಿ ಇನ್ನೇನೂ ಆಗೋದೇ ಇಲ್ಲ ನನ್ನ ಜೀವನದಲ್ಲಿ ಅಂದ್ಕೊಂಡಂಥ ಸಂದರ್ಭದಲ್ಲಿ ನಿಮ್ಗೆ ಯಾವುದೋ ಒಂದು ಸಹಾಯ ಸಿಗೋದು, ಈ ರೀತಿ ಎಲ್ಲ ಆಗುತ್ತೆ. ಅಂದರೆ ಹೊಸ ಜಗತ್ತಿನ ಪರಿಚಯ ನಿಮಗಾಗುತ್ತೆ. ಹೊಸ ಜಗತ್ತು ಅಂದರೆ ಈ ಜಗತ್ತು ಬಿಟ್ಟು ಇನ್ನೊಂದು ಜಗತ್ತು ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಡಿ. ಅಂದರೆ ಇದೇ ನನ್ನ ಜಗತ್ತು, ಇದೇ ನನ್ನ ಜೀವನ ಅಂತ ಹೇಳಿ ಒಪ್ಕೊಂಡ್ಬಿಟ್ಟಿದ್ರೆ, ಆದರೆ ನಿಮಗೆ ಇದೇ ನಿಮ್ಮ ಜಗತ್ತು, ಇದೇ ನಿಮ್ಮ ಜೀವನ ಅಲ್ಲ, ಇದನ್ನು ಮೀರಿ ಕೂಡ ನಿಮ್ಮ ಆತ್ಮ ಬೇರೆ ಏನೋ ಉದ್ದೇಶವನ್ನು ಇಟ್ಕೊಂಡು ಹುಟ್ಟಿದೆ, ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಈ ರೀತಿಯಾಗಿ ಎಲ್ಲ ನಿಮ್ಮನ್ನು ನೀವು ತೆರೆದುಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಇಲ್ಲಿ ಗುರು. ನೀವು ಅವರಲ್ಲಿ ನಂಬಿಕೆ ಇಟ್ಟಿದ್ದೀರಾ ಅಂದರೆ ಅವರ ಉಪದೇಶಗಳಂತೆ ನೀವು ಯಾವಾಗ ನಡ್ಕೊಳ್ಳೋಕ್ಕೆ ಶುರು ಮಾಡ್ತೀರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಈಗಾಗಲೇ ನೀವು ತುಂಬ ಬದಲಾವಣೆಯನ್ನು ಕಂಡುಕೊಂಡಿದ್ದೀರಾ. ಹಾಗೆ ಆ ನಂಬಿಕೆ ನಿಮ್ಮ ಜೀವನದಲ್ಲಿ ನಿಮ್ಮ ಭವಿಷ್ಯವನ್ನು ಈ ಸಮಯದಲ್ಲಿ ರೂಪಿಸಿಕೊಡ್ತಾ ಇದೆ. ಅದ್ರ ಜೊತೆಗೆ ಸಾಯಿ ಕೃಪೆ ತುಂಬಾ ನಿಮ್ಮ ಜೀವನದಲ್ಲಿ ಬೆಳವಣಿಗೆಗೆ ಕಾರಣವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಅಂದರೆ ಏರಿಳಿತವೋ ಇಲ್ಲ ಕಷ್ಟ ದುಃಖವೋ ಸುಖವೋ ಏನಿದೆಯೋ ಒಟ್ಟಾರೆಯಾಗಿ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾನೆ ಇದ್ದಾರೆ, ನಿಲ್ಲಕ್ಕೆ ಬಿಡ್ತಾ ಇಲ್ಲ. ಬಾಬಾ ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮ್ಮನ್ನು ನಿಲ್ಲಿಸ್ತಾ ಇಲ್ಲ, ಕುಗ್ಗಿಸ್ತಾ ಇಲ್ಲ, ದುರ್ಬಲತೆಗೆ ಜಾರಿಸ್ತಾ ಇಲ್ಲ. ಅವೆಲ್ಲ ಇದ್ದರೂ ಕೂಡ ಸಮಸ್ಯೆಗಳು, ಪರಿಸ್ಥಿತಿಗಳು ಏನೇ ಇದ್ದರೂ ಕೂಡ ಅವುಗಳ ಜೊತೆಗೆ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗಿ ನಿಮ್ಮ ಒಂದು ವ್ಯಕ್ತಿತ್ವವನ್ನು ನಿಮಗೆ ಪರಿಚಯ ಮಾಡಿಸೋದ್ರ ಜೊತೆಗೆ ಕೆಲವು ಜನರಿಂದ ಕೆಲವು ಪಾಠಗಳನ್ನು ಕಲ್ತಿದ್ರೆ, ಹಾಗಾಗಿ ಕೆಲವು ಜನರನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ. ಹಾಗೆ ಹೇಗೆ ಅವರ ಜೊತೆ ವರ್ತಿಸಬೇಕು, ಯಾವುದು ತಪ್ಪು ಯಾವುದು ಸರಿ ಅಂಥೇಳಿ ಗುರುತಿಸುವ ಸಮರ್ಥತೆಯನ್ನು ನೀವು ಕಂಡುಕೊಂಡಿದ್ದೀರಿ. ಅಂದರೆ ಆ ಸಮರ್ಥತೆಯನ್ನು ಆ ಗುರುವು ಕರುಣೆ, ದಯೆ, ಪ್ರೇಮದಿಂದ ನಿಮಗೆ ಕರುಣಿಸಿದ್ದಾರೆ. ನಿಮ್ಮನ್ನು ನೀವು ಯಾವಾಗ ಗೌರವ ಮರ್ಯಾದೆಯಿಂದ ನೋಡ್ತೀರೋ ಆಗ ಹೊರ ಜಗತ್ತನ್ನು ಕೂಡ ನಿಮ್ಗೆ ಎದುರಾಗುವ ಜನರನ್ನು ಕೂಡ ಅದೇ ಭಾವದಿಂದ ನೋಡ್ತೀರೋ. ಅವ್ರು ಯಾವ ಭಾವದಿಂದ ನೋಡ್ತೀರೋ ಅದು ಬೇಡ, ಯಾಕಂದರೆ ಅದು ಅವರ ಕರ್ಮ. ನಿಮ್ಮ ಒಂದು ಸದ್ಗುಣಗಳಾಗಿರ್ಬೋದು, ನಿಮ್ಮ ಒಂದು ಸಂಸ್ಕಾರ ಆಗಿರ್ಬೋದು ನಿಮ್ಮನ್ನು ವಿಶೇಷವಾದ ಉತ್ತಮವಾದ ಸ್ಥಾನದಲ್ಲಿ ಇಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಕರ್ಮ ಮಾಡು, ಕರ್ಮದ ಮೇಲಿನ ಫಲದ ಬಗ್ಗೆ ನಿರೀಕ್ಷೆ ಮಾಡಬೇಡ ಅಂಥೇಳಿ ಭಗವಂತನ ಒಂದು ವಾಣಿ ನಿಮಗೆ ಆಗಾಗ ಕೇಳಲಿಕ್ಕೆ ಸಿಗೋದು. ಹಾಗಾಗಿ ಇಲ್ಲಿ ಕರ್ಮವನ್ನು ನೀವು ನಿಷ್ಠೆಯಿಂದ ಮಾಡ್ತಾಯಿದ್ರೆ ಅಂದರೆ ಅದು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಿಲ್ಲ, ಅದು ಒಂದು ಫಲದ ರೂಪದಲ್ಲಿ ಒಂದು ಕಡೆ ಸೇರ್ಪಡೆ ಆಗಿರುತ್ತೆ. ಆದರೆ ಈ ಸಮಯದಲ್ಲಿ ನಾನು ಒಳ್ಳೆ ಕೆಲಸ ಮಾಡಿದರೂ ಕೂಡ ಈ ಕಷ್ಟ ಕಾರ್ಪಣ್ಯಗಳು, ಈ ಸಮಸ್ಯೆಗಳು ಯಾಕಿದ್ದಾವೆ ಅಂದರೆ ಅವುಗಳನ್ನ ಎದುರಿಸಿ ಕಳ್ಕೊಬಿಡ್ಬೇಕು ನೀವೀಗ. ಅದಕ್ಕೋಸ್ಕರ ಅವು ಎದುರಾಗಿ ನಿಲ್ಲಿಸಿದ್ದಾರೆ. ಆ ಭಗವಂತನೇ ಪರೀಕ್ಷೆಯ ಮೂಲಕ ಅವುಗಳನ್ನು ನಿಲ್ಲಿಸಿದ್ದಾರೆ. ಇವುಗಳೇ ನಿನ್ನ ಜೀವನದಲ್ಲಿ ಒಂದು ಹಿಂದಿನ ಸಂಚಿತ ಕರ್ಮದಲ್ಲಿ ನೀನು ಮಾಡಿಟ್ಟು ಬಂದಿರುವ ಕೆಟ್ಟ ಕರ್ಮಗಳ ಫಲವಾಗಿವೆ. ಹಾಗಾಗಿ ಇವುಗಳನ್ನು ಅನುಭವಿಸ್ಬಿಡು. ನೀನು ಮಾಡಿದ ಈ ಜನ್ಮದಲ್ಲಿ ಮಾಡ್ಕೊಂಡಿರುವ ಒಟ್ಟಾರೆಯಾಗಿ ಒಂದು ಪುಣ್ಯದ ಗಂಟು ನನ್ನ ಬಳಿ ಇದೆ, ಅದನ್ನು ನಾನು ನಿನಗೆ ಭಾಗ್ಯವಾಗಿ ರೂಪಿಸಿಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನ ನೆರಳಿನಂತೆ ನಿಮಗೆ ಸಿಗ್ತಾ ಇದೆ. ಹಾಗೆ ಜೊತೆ ಕೂಡ ಅವರು ನಿಮ್ಮ ಜೊತೆ ಇರೋದ್ರಿಂದ ನಿಮಗೆ ರಕ್ಷಣೆ ಕೂಡ ಇದೆ. ಯಾವುದಕ್ಕೂ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಎಂಥ ಶತ್ರುನೇ ಆಗಿರ್ಬೋದು, ಮಾಟ ಮಂತ್ರ ಪ್ರಯೋಗ ಯಾರೇ ಏನೇ ಪ್ರಭಾವ ಬೀರಿದ್ದಾರೆ ಅಂದರೆ ಅದು ಕ್ಷಣಿಕ. ಯಾಕಂದರೆ ನಿಮ್ಮಲ್ಲಿರುವ ಒಂದು ದೃಢತೆ, ನಂಬಿಕೆ, ವಿಶ್ವಾಸ ಇವೆಲ್ಲದರ ಮುಂದೆ ಅದು ನಿಲ್ಲೋದಿಲ್ಲ. ಅದು ಮತ್ತೆ ಅದನ್ನು ಯಾರು ಕಳಿಸಿರ್ತಾರೋ ಅವರಿಗೆ ಹೋಗಿ ತಿರುಗುಬಾಣವಾಗಿ ಅದು ನಾಟತ್ತೆ. ಅದನ್ನು ಕಣ್ಣಿನಿಂದ ನೋಡುವ ಕೆಲವು ಸೌಭಾಗ್ಯಗಳು ಕೂಡ ನಿಮಗೆ ಸಿಗ್ತವೆ. ನನಗೆ ಕೆಟ್ಟದನ್ನು ಮಾಡಿದ್ರು ನೋಡು ಅವ್ರ ಜೀವನದಲ್ಲಿ ಆಗೋಯಿತು ಅನ್ನೋ ರೀತಿಯಲ್ಲೂ ಕೂಡ ಎಷ್ಟು ಉದಾಹರಣೆಗಳು ನಿಮ್ಮ ಜೀವನದಲ್ಲಿ ನೋಡಲಿಕ್ಕೆ ಸಿಕ್ಕಿದ್ದಾವೆ. ಅಲ್ಲಿಗೆ ಬಾಬಾ ನಿಮ್ಮನ್ನು ನಿಲ್ಲಕ್ಕೆ ಬಿಡ್ತಾ ಇಲ್ಲ. ನೀವು ಮುಂದೆ ಹೋಗ್ತಾನೆ ಇರಿ, ನನ್ನ ಕೃಪೆ ನಿಮ್ಮ ಮೇಲೆ ಸದಾ ಇದೆ ಒಂದು ಬೆಳಕಿನ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಒಳ್ಳೆಯ ಜನರನ್ನು, ಹಾಗೆ ಒಂದು ಒಳ್ಳೆಯ ಮನಸ್ಥಿತಿಯನ್ನು, ಹಾಗೆ ಕೆಲವೊಂದು ಸಾರಿ ಒಂದು ಪರಿಸ್ಥಿತಿಗಳನ್ನು ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ನಿಮಗೆ ಒಂದು ಒಳ್ಳೆಯದೇ ಆಗುವ ಅನುಭವವನ್ನು ನೀಡ್ತಾ ಇದ್ದಾರೆ. ಎಲ್ಲೋ ಹೋಗ್ತಾ ಇದ್ದೀರಾ, ದಾರಿ ತಪ್ಪಿದ್ದೀರಾ, ಆದರೆ ಆ ಸಮಯದಲ್ಲಿ ನೀವು ಗುರುವನ್ನು ಸ್ಮರಣೆ ಮಾಡ್ಕೊಂಡಿದ್ರೆ ಯಾವುದೋ ಒಂದು ಸಹಾಯ ನಿಮ್ಮನ್ನು ಬಂದು ತಲುಪಿದೆ. ಇದರ ಅನುಭವ ನಿಮಗಾಗಿದೆ. ಹಾಗಾಗಿ ಭರವಸೆ ಕೂಡ ಮೂಡಿದೆ. ಇದೇ ನಂಬಿಕೆಯಿಂದ ನೀವು ಯಾವೆಲ್ಲ ಬದಲಾವಣೆಯನ್ನು ಮಾಡಿಕೊಂಡು ಎಷ್ಟು ನಂಬಿಕೆ ಇಟ್ಕೊಂಡು ಸಂದೇಹ ರಹಿತರಾಗಿ ಮುಂದೆ ಹೋಗ್ತೀರೋ ಅಷ್ಟೇ ಬಾಬಾರವರ ಆ ದೈವಶಕ್ತಿಯ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅವರ ನಿಮ್ಮದು ತುಂಬ ಪರಿಶುದ್ಧವಾಗಿದೆ. ಈಗ ಹಿಂದಿನಂತೆ ನಕಾರಾತ್ಮಕವಾಗಿ ಚಿಂತಿಸ್ತಾ ಇಲ್ಲ, ಯೋಚಿಸ್ತಾ ಇಲ್ಲ, ಭಯ ಬೀಳ್ತಾ ಇಲ್ಲ. ಭಕ್ತಿ ಇದೆ, ಶ್ರದ್ಧೆ ಇದೆ. ಹಾಗೆ ನನ್ನ ಕೆಲಸಗಳ ಬಗ್ಗೆ ನಾನು ಗಮನ ಕೊಡ್ತಾ ಇದ್ದೀನಿ, ಅದರಲ್ಲಿ ಯಾರಿಗೂ ಕೆಟ್ಟದನ್ನು ಬಯಸ್ತಾ ಇಲ್ಲ. ಹಾಗಾಗಿ ನನಗೆ ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿ ನಿಮ್ಮಲ್ಲಿ ದೃಢತೆ ಮೂಡಿದೆ. ಈಗ ನಿಮ್ಮ ಅವರ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಸುತ್ತ ಒಂದು ಪ್ರಭಾಮಂಡಲ ಬೆಳಕಿನ ರೂಪದಲ್ಲಿ ಹೊಳಿತಾ ಇದೆ.
ಬಂದಿದೆ. ಇದು ನಿಮಗೆ ಗೌರವ ಹಾಗೆ ಒಂದು ಸಂಯಮ ತಾಳ್ಮೆ ಕಲಿಸೋದ್ರ ಜೊತೆಗೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡಿದೆ. ಈ ವ್ಯಕ್ತಿತ್ವವನ್ನು ಗುರುತಿಸೋರು ನಿಮ್ಮ ಬಳಿ ಬರ್ತಾರೆ. ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಓದಿದಿರೋ, ಸರ್ಟಿಫಿಕೇಟ್ ತಗೊಂಡಿದ್ರೋ, ಇಲ್ಲ ಏನೆಲ್ಲ ಒಂದು ಕೆಲಸ ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರೋ, ಅದು ವ್ಯಾಪಾರ ಆಗಿರ್ಬೋದು, ಇನ್ಯಾವುದೇ ರೀತಿಯಲ್ಲಿ ಕನಸನ್ನು ಕಟ್ಕೊಂಡಿದ್ರಲ್ಲ, ಆ ಕನಸುಗಳನ್ನು ನೀವೀಗ ಹೊರಗೆ ಹಾಕ್ಬೋದು. ಅವುಗಳು ಸಾಕಾರಗೊಳ್ಳಲಿಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ಆಗಿದೆ. ನೀವು ಧೈರ್ಯವಾಗಿ ಅವುಗಳನ್ನು ಹೊರಗೆ ಹಾಕಬೇಕಷ್ಟೇ. ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಪಟ್ಟಷ್ಟು ಆ ನಿಮ್ಮ ಕನಸುಗಳನ್ನು ಕೈಗೂಡಿಸ್ಕೊಳ್ಳೋಕ್ಕೆ ಇದು ಒಂದು ಒಳ್ಳೆಯ ಉತ್ತಮ ಸಮಯ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಸೂಚನೆಯನ್ನು ಕೊಡ್ತಿದ್ದಾರೆ. ನಿಮಗೆ ಇಲ್ಲೇನಾದರೂ ಸ್ವಲ್ಪ ಭಯ ಆಗ್ತಾ ಇದೆ ಅಂದರೆ ಅವರ ಪಾದಗಳಲ್ಲಿಟ್ಟು ಆ ವಿಚಾರವನ್ನು ನೀವು ಆಮೇಲೆ ಮುಂದುವರೆದ್ರೆ ಖಂಡಿತವಾಗಿ ಆ ಗುರುವಿನ ಸಹಾಯ ಹಂತ ಹಂತವಾಗಿ ನಿಮ್ಮ ಹೆಜ್ಜೆ ಹೆಜ್ಜೆಗೂ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕನೆಕ್ಟ್ ಆಗ್ತದೆ. ಎಲ್ಲ ಕಾರ್ಡ್ಗಳನ್ನು ನಾನಿಲ್ಲಿ ವಿವರಿಸಿದ್ದೀನಿ. ನಿಮ್ಮ ಮನಸ್ಸಿಗೆ ಯಾವ ರೀತಿ ಒಂದು ಈ ಕಾರ್ಡ್ಗಳ ವಿಶ್ಲೇಷಣೆ ರೆಸೊನೇಟ್ ಆಗುತ್ತೋ ಅದನ್ನು ತಗೊಳ್ಳಿ. ನಿಮಗೆ ರೆಸೊನೇಟ್ ಆಗದೆ ಇರೋ ವಿಚಾರ ಇನ್ನೊಬ್ಬರಿಗೆ ರೆಸೊನೇಟ್ ಆಗಿರುತ್ತೆ, ಅದನ್ನು ಬಿಟ್ಬಿಡಿ. ಸ್ನೇಹಿತರೆ, ಎಂದಿನಂತೆ ಈ ಒಂದು ರೀಡಿಂಗ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದೆ, ನಿಮ್ಮ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರ ಕೊಟ್ಟಿದೆ ಅಂತೇಳಿ ಅಂದ್ಕೊಳ್ತೀನಿ. ಹಾಗೇನಾದರೂ ನಿಮ್ಗೆ ಅನಿಸಿದರೆ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.